ಶೇಖರು ಕಾರ್ ನೋಡೋಣ ಅಂದ, ಅದಕ್ಕೆ ಕಾರ್ ನೋಡಕ್ ಬಂದಿದ್ವಿ. ಶೋರೂಮ್ ಹೆಂಗೈತೆ ನೋಡಿ ಗೈಸ್ ಫಾರ್ಚುನರು. ಗೈಸ್ XUV ಆದ್ರೂ ಒಳಗಡೆ ಇರೋ ಇಂಟೀರಿಯರ್ಸು ಮತ್ತೆ ಆ ಫೀಚರ್ಸ್ಗೆ ಕಾಸು. ಸರ್ವಿಸ್ ಎಷ್ಟಾಗೈತೆ ನೋಡಿ ಬಿಲ್ಲು, 42,000 ಬಿಲ್ ಆಗೈತೆ. ಬ್ಲ್ಯಾಕ್ ಇಂಟೀರಿಯರ್ಗೂ, ನನ್ನ ಬ್ಲ್ಯಾಕ್ ವಾಚ್ಗೂ, ನನ್ನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಗೂ ತಗೋ ಹೊಟ್ಟೋಗೋಣ ಫಾರ್ಚುನರ್ ಅನಿಸ್ತೈತೆ. ಕಾರ್ ಮಾತ್ರ ಕ್ರೇಜಿ ಕಂಫರ್ಟ್ ಐತೆ ಅನ್ಕೊಳ್ಳಿ. ಕಾರ್ ಮುಂದೆಯಿಂದ ನೋಡಿ ಏನು ಕ್ರೇಜಿ ಐತೆ ಇದು ಡಿಸೈನು. ನಾವಿವಾಗ ಥಾರ್ ರಾಕ್ಸ್ ಅಲ್ಲಿ ಕೂತಿದೀವಿ. ಹೆಂಗೈತೆ ನೋಡಿ ಒಳಗಡೆ ಇಂಟೀರಿಯರ್ ಥಾರ್ ರಾಕ್ಸ್ದು. ಮೊಬೈಲ್ ತೆಗಿತಾನೆ ಆ ಕಡೆ ಒಳಗಡೆ ಎಲ್ಲ ಭೀಮನ್ಗೆ ಒಂದು ಸ್ವಲ್ಪ ಸಡನ್ನಾಗಿ ಮಂಕ್ ಆಗ್ಬಿಡ್ತಾನೆ, ಸಡನ್ನಾಗಿ ಸಪ್ಕಾಗ್ಬಿಡ್ತಾನೆ. ಮತ್ತು ಹಿಂದೆಗಡೆ ಏನೋ ಒಂಚೂರು ಇನ್ಫೆಕ್ಷನ್ ಥರ ಆಗ್ಬಿಡೈತೆ. ಅದಕ್ಕೆ ನಾನು ಮತ್ತು ನಮ್ಮಪ್ಪ ಇಬ್ಬರು ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಬಿಟ್ಟು ಬರ್ತೀವಿ. ಬಾ ಗಾಡಿಗೆ ಎತ್ಕೊ. ಭೀಮನ್ ಕರ್ಕೊಬಂದಿದ್ದೀವಿ ಹಾಸ್ಪಿಟ್ಲಿಗೆ. ಫುಲ್ ಎದ್ರಕೊಬಿಟ್ಟು ಅವನು ಹಾಸ್ಪಿಟ್ಲು ಅಂದರೆ ಭಯ ಬೀಳ್ತಾನೆ ಅವನು. ಜರ್ಮನ್ ಸಫರ್ಡ್ ತೋರಿಸ್ತವ್ರು ಏನೋ ಆಗೈತೆ ಜರ್ಮನ್ ಸಫರ್ಡ್ಗೆ. ಅದು ತೋರಿಸಾದ್ಮೇಲೆ ಭೀಮನ್ ಕರ್ಕೊಯ್ತೀನಿ. ಆಪ್ರೇಷನ್ ಮಾಡಿಸಿದ್ವಲ್ಲ ಅವಾಗಿಂದ ಅವನಿಗೆ ಹಾಸ್ಪಿಟ್ಲು ಅಂದ್ರೆ ಭಯ, ಅಳ್ತಾನೆ ಫುಲ್ ಮನೆಯಿಂದ ಹೊರಟಾಗಿಂದ. ಭೀಮ ವೆಯ್ಟ್ ಮಾಡ್ತಿದ್ದಾನೆ. ಅಲ್ಲೊಂದು ಜರ್ಮನ್ ಸಫರ್ಡ್ ಅಳ್ತೈತೆ. ಅದು ಅಳ್ತಾ ಇದ್ರೆ ಇವನಿಗೆ ಗಾಬರಿ ಆಯ್ತವನೆ ಹೆದರ್ಕೊಂಡು. ಗ್ಲೂಕೋಸ್ ಹಾಕೋಕ್ಕೆ ಮೋಸ್ಟ್ಲಿ ಇದಾಗ್ತವ್ರೆ. ಗೈಸ್ ಭೀಮನ್ಗೆ 104 ಜ್ವರ ಆಯ್ತಂತೆ. ಆ್ಯಕ್ಟಿವ್ ಆಗೇ ಇದ್ದ, ಜ್ವರ ಐತೆ ಅಂದರು. ಅಲ್ಲಿ ನೋಡಿ ಜರ್ಮನ್ ಸಫರ್ಡು ಭೀಮ ಫ್ರೆಂಡ್ ಆಗ್ಬಿಟ್ರು. ಬೇರೆ ನಾಯಿ ನೋಡಿದ್ರು ಬಗಳುತ್ತಿದ್ದ. ಸುಮ್ಮನೆ ಕೂತ್ಕೋತಾನೆ ಹಾಸ್ಪಿಟ್ಲಲ್ಲಾದರೆ ಬೈಕೆ. ವಾಪಸ್ಸು ಮನೆಗೆ ಬಂದೆ, ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಬೆಳಗ್ಗೆನೇ ನಾನು ದೊಡ್ಡಮ್ಮನ ಮನೆಗೆ ಹೋಗ್ಬೇಕಿತ್ತು, ಪೂಜೆ ಇತ್ತಲ್ಲಿ. ಭೀಮನ್ಗೆ ಹುಷಾರಿಲ್ಲಿಲ್ವಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಓಡ್ತೀನಿ ಇವಾಗ ಚನ್ನಪಟ್ಟಣಕ್ಕೆ. ಭೀಮನ್ಗಾದ ಏನಿಲ್ಲ, ಜ್ವರ ಜಾಸ್ತಿ ಏನಿಲ್ಲ, ಗಾಬರಿಗೆ ಜ್ವರ ಟೆಂಪ್ರೇಚರ್ ಜಾಸ್ತಿ ತೋರಿಸ್ತೈತೆ ಅಷ್ಟೇ. ಊಟ ಎಲ್ಲ ಮಾಡೋನೆಲ್ಲ ಏನಾಗಲ್ಲ. ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕೊಟ್ಟವ್ರೆ ಡಾಕ್ಟ್ರು. ಸೊ ಇವಾಗ ಚನ್ನಪಟ್ಟಣ ಹೋಗ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಸ್ವಲ್ಪ. ಈಗ ನಡೀರಿ ಚನ್ನಪಟ್ಟಣ. ನಮ್ಮ ದೊಡ್ಡಮ್ಮ ಮನೇಲಿ ನೋಡಿ ದೇವ್ರ ಕೂರಿಸ್ಬಿಟ್ಟು ಪೂಜೆನ ಮಾಡಿರೋದು. ಎಲ್ಲರೂ ದೇವ್ರಿಗೆ ಕೈ ಮುಕ್ಕೊಳ್ಳಿ. ಐಸ್ ಮುತ್ತು ಇದನ್ನು ನೋಡಿ ಇಲ್ಲಿ, ಮುತ್ತು ಲಿಶಾ ನಮ್ಮ ದೊಡ್ಡಮ್ಮ ಪ್ರಸಾದದಿಂದ ಅಂದಿನಿ. ಇವಾಗ ದೇವ್ರಿಗೆ ಕೈ ಮುಕ್ಕೋ ಬಂದ್ಬಿಟ್ಟು ಅಲ್ಲಿ ನೋಡಿ ನಮ್ಮ ಅಣ್ಣ ಕೂತವನು. ಲೀಶು ಪ್ರಸಾದದಿಂದ ಊಟ ಮಾಡ್ಕೊತಿದ್ದೀನಿ. ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ, ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಪಾಯಸ ಬುಂದಿ ತಿಂತಾ ಇದ್ದೀನಿ. ತಪ್ಪು ಕೆಲಸ. ಮತ್ತು ಮಜ್ಜಿಗೆ ಕೊಡ್ಕೊ, ಬಿಸಿನೀರು ಕುಡ್ಕೊಂಡು ಹೊಡ್ತೀನಿ ನಾನು ಬೆಂಗಳೂರಿಗೆ ಹೋಗ್ಬೇಕಾದಕ್ಕೆ. ಯಾರು ಮಾಡಿದ್ದಿದ್ದಲ್ಲ ಅಡುಗೆ? ಅಲ್ಲ ಅಡುಗೆ ಮಾಡಿದ್ದು ಯಾರು? ಎಲ್ಲರೂ ಸೇರ್ಬಿಟ್ಟು ಅಡುಗೆ ಮಾಡೋರು. ಬಜ್ಜಿ ಆಯ್ತು ನೋಡಿ. ಮುತ್ತು ಬಾಯ್, ಬರ್ತೀನಿ ಸಂಜೆ. ಬಾಯ್. ನಾನು ಇವಾಗ ಶೇಖರ್ ಮನೆ ಹತ್ರ ಗಾಡಿನ ಹಾಕಿದೆ. ನಾನು ಮತ್ತು ಶೇಖರ್ ಇವಾಗ ಬೆಂಗಳೂರಿಗೆ ಹೋಗ್ತೀವಿ. ಹೇಗೆ ಹೋಗ್ತೀವಿ ಅಂತ ನೋಡಿ ನೀವು. ಶೇಖರ್ ನೋಡಿ, ನಾವು ಒಳ್ಳೆ 3 ದಿನ ಆಗೋಯ್ತು, ಇನ್ನೂ ಅವ್ನು ಕಾರೇ ಇಸ್ಕೊಳ್ಳಿಲ್ಲ ಸರ್ವಿಸ್ ಕೊಟ್ಟಿರೋದನ್ನ. ಅದೇ ಒಂದು ದೊಡ್ಡ ಕೆಲಸ ಆಗ್ತಾಯಿತ್ತು. ನಿಖಿಲು ನಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಯ್ತಾನೆ. ಬಾಯ್ ಮಚ್ಚ. ಟ್ರೈನ್ ಟಿಕೆಟ್ ತೊಗೊಂಡ್ವಿ. ನಾನು ಮತ್ತು ಶೇಖರ್ ಇವಾಗ ಟ್ರೈನಲ್ಲಿ ಹೋಗ್ತೀವಿ ಬೆಂಗಳೂರಿಗೆ. ಇವತ್ತು ಬಸ್ಸಲ್ಲಿ ಹೋಗಿ ಅವತ್ತು ಪರದಾಡ್ಬಿಟ್ವಲ್ಲ, ಅದಕ್ಕೆ ನಾವು ಹೊಸ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಿದ್ದೀವಿ. ಇವತ್ತು ಟ್ರೈನಲ್ಲಿ ಹೋಗ್ತೀವಿ. ಆನ್ ಮಾಡು. ಇವೆಲ್ಲ ಡೇಂಜರಸ್ಸು ಇಂಡಿಯಾದಲ್ಲಿ, ಡೇಂಜರಸ್ ಅನ್ಸು. ಈ ಥರ ರೈಲ್ವೆ ಸ್ಟೇಷನಲ್ಲಿ ಲಿಫ್ಟು ಡೇಂಜರಸ್ ಇರೋದು. ಶೇಖರ್ ಮುಚ್ಕೊಂಬಾ. ಏಯ್ ಯಾಕೆ? ನಂಗೆ ಟ್ರಸ್ಟ್ ಇಲ್ವಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಪ್ಪ. ಯಾವ್ದಾರು ಆಗ್ಲಿ ಕಣೋ, ಸ್ಟ್ರಕ್ ಆಗ್ಬಿಟ್ರೆ ಯಾರು ಬಂದು ಎಲ್ಲೋ ಒಂದು ಫೋನ್ ನಂಬರ್ ಎಮರ್ಜೆನ್ಸಿ ಟ್ರಸ್ಟ್ ಇದೆ. ಇಲ್ಲ ಪರವಾಗಿಲ್ಲ, ಏನೇನೋ ಹಾಕೋರು ಎಮರ್ಜೆನ್ಸಿಗೆ ನಂಬರ್ ಹಾಕೋರಲ್ಲ. ಈಗ ಟ್ರಸ್ಟ್ ಬಂತು. ಟ್ರಸ್ಟ್ ಇರ್ಬೇಕಣ್ಣ ಲೈಫಲ್ಲಿ. ಶೇಖರ್ ಯಾವತ್ತೇ ಆದರೂ ಜಾಸ್ತಿ ಅಲ್ಲ, ಸ್ವಲ್ಪ ಟ್ರಸ್ಟ್ ಮಾಡಬೇಕು ಗೈಸ್. ಟ್ರೈನ್ ಬಂತು. ಇದೇ ಟ್ರೈನಲ್ಲಿ ನಾವು ಹೋಗೋದು ಇವಾಗ ಬೆಂಗಳೂರಿಗೆ. ಟ್ರೈನಲ್ಲಿ ಬಂದ್ವಿ ನೋಡಿ. ಟ್ರೈನೇ ಬೆಸ್ಟು ಅನಿಸ್ತೈತೆ ಇವಾಗ. ಬಸ್ಸಲ್ಲಿ ಹೋಗಿ 2 ದಿನ ನಮಗೆ ತಲೆ ಕೆಟ್ಟೋಗಿತ್ತು. ಇವತ್ತು ನೋಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಫ್ರೀಯಾಗಿ ಆರಾಮಾಗೈತೆ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರೂ ಕೂತ್ಕೋಬೋದು, ಅಷ್ಟು ಜಾಗ ಖಾಲಿ ಐತಿ ಹಿಂದೆ ಎಲ್ಲ ಕಡೆ. ಮಧ್ಯಾಹ್ನ ಟೈಮ್ ಅಲ್ವಾ, ಅದಕ್ಕೆ ರಶ್ ಇಲ್ಲ. ಇಲ್ಲಾಂದಿದ್ರೆ ಟ್ರೈನು ರಶ್ ಇರೋದು. ನಾವೀಗ ಚನ್ನಪಟ್ಟಣ ಎಲೆಕೆರೆಯಿಂದ ಹೊರಡ್ತಿದ್ದೀವಿ. ಶೇಖರ್, ಈ ರೈಲ್ವೆ ಗೇಟಲ್ಲಿ ಎಷ್ಟು ಸಲ ನಿಂತಿದ್ದೀವಿ ನೋಡೋಣ. ಹಿಂಗೇರಿ ಇಳಿದ್ವಿ ನಾವು ಟ್ರೈನ್ನ. ಇವಾಗ ಸ್ವಲ್ಪ ಶೋರೂಮಲ್ಲಿ ಕೆಲಸ ಐತೆ, ಶೋರೂಮ್ಗೆ ಹೋಗ್ತೀವಿ.
ರೈಲ್ವೆ ಸ್ಟೇಷನಿಂದ ಆಟೋ ಬುಕ್ ಮಾಡಿದ್ವಿ, ಆಟೋ ಬಂತು. ಇವಾಗ ನಾನು ಶೇಖರ್ ಆಟೋದಲ್ಲಿ ಹೋಗ್ತಾ ಇದ್ವಿ. ಅವತ್ತಿಂದ ಬರೀ ಜರ್ನಿನೇ ಆಗ್ಬಿಡೈತಲ್ಲ ಶೇಖರ್ ನಮ್ಮದು. ಬೆಂಗಳೂರಿಗೆ ಬಾ, ಚನ್ನಪಟ್ಟಣಕ್ಕೆ ಹೋಗು, ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಾ. ಚೆನ್ನಾಗಾಯ್ತು ಒಂಥರ, ಒಳ್ಳೆ ಲಾಗ್ ಆಯ್ತಾಯ್ತಲ್ಲ. ಓನ್ ವೆಹಿಕಲ್ ಇದ್ರೆ ಬೆಸ್ಟ್ ಮಚ್ಚ ಎಸ್. ಬೆಂಗಳೂರಲ್ಲಿ. ಶೇಖರು ಕಾರ್ ನೋಡೋಣ ಅಂದ, ಅದಕ್ಕೆ ಕಾರ್ ನೋಡೋಕೆ ಬಂದಿದ್ವಿ ಶೋರೂಮ್ಗೆ. B6 ಕಾರು ನೋಡಿ ಹೆಂಗೈತೆ, ಒಳಗಡೆ ಜೆಟ್ ಇದ್ದಂಗೆ ಐತೆ. ಅದು ಮೋಡ್ ಅನ್ಸುತ್ತಲ್ವ ಶೇಖರ್, ಅದು ಸ್ಪೀಡ್ ಮೋಡ್ಗಳು ಕ್ರೇಜಿ. ಕಾರ್ ಮಾತ್ರ ಇದು ಕ್ರೇಜಿ ಕಂಫರ್ಟ್ ಐತೆ ಅಂದ್ಕೊಳ್ಳಿ. ಮಲ್ಕೊಂಡು ಓಡಿಸ್ಬೋದು, ರಾಕೆಟ್ ಇದ್ದಂಗೆ ಐತೆ. ನೋಡು, ಲಾಕ್ ಮಾಡಿದೆ ಇಟ್ಗೆ ಸೀಟ್ ಹಿಂದೆ ಹೋಗುತ್ತೆ. ಡೋರ್ ಹಾಕು ನೋಡಿ, ಡೋರ್ ಹಾಕ್ತೆ ಇಟ್ಗೆ ಇವಾಗ ಸೀಟ್ ಮುಂದೆ ಬರ್ತೈತೆ. ಗೈಸ್ ಕಾರ್ ಮಾತ್ರ ಕ್ರೇಜಿ ಕಂಫರ್ಟ್ ಐತೆ ಅಂದ್ಕೊಳ್ಳಿ ಸೀಟ್ಗೆ. ಹಾಂ, ಮೋಡ್ಗಳೈತೆ ಇಲ್ಲಿ. ವೈರ್ಲೆಸ್ ಚಾರ್ಜಿಂಗ್ 2 ಕೊಟ್ಟವನೇ ಸ್ಲಾಟು. ಡಿಸ್ಪ್ಲೇ ನೋಡಿ, ಟಿ ವಿ ಇದ್ದಂಗೆ ಐತೆ. ಹಿಂದೆಗಡೆನೂ ಅಷ್ಟೇ, ಹಿಂದೆಗಡೆ ಸೀಟ್ವರೆಗೂ ಹೆವಿ ಕಂಫರ್ಟ್ ಐತೆ. 3 ರೂಪಾಯಿ ಇದು. ಎಸ್, ಕ್ರೇಜಿ ಆಗೈತೆ ಗೈಸ್ ಕಾರು. ಮತ್ತೆ B6 ತಾನೇ ಇದು? ಹೆಂಗೈತೆ ನೋಡಿ, ಕಮೆಂಟ್ ಮಾಡಿ ಇಷ್ಟ ಆಯ್ತಾ ನಿಮಗೆ ಕಾರು. ಡಿಕ್ಕಿ ಸ್ಪೇಸು ಹೆವಿ ಐತೆ ನೋಡಿ ಈ ಕಾರಲ್ಲಿ. ಎಷ್ಟು ಒಬ್ರು ಮಲ್ಕೋಬೋದಲ್ಲ ಶೇಖರ್, ಆರಾಮ್ಸೆ ಮಲ್ಕೋಬೋದು, ಅಷ್ಟು ಜಾಗ ಐತೆ. ಹಿಂದೆ ಕರ್ವಾಗಿ ಐತಲ್ಲ ಇದು ಶೇಪು, ಅದಕ್ಕೆ ಒಳ್ಳೆ ಸ್ಪೇಸ್ ಸಿಗುತ್ತೆ. ಕಾರು ಈ ಕಲರ್ಗಿಂತ ಬೇರೆ ಕಲರ್ಗಳು ಇನ್ನೂ ಬಾಂಬಾಗಿ ಕಾಣಿಸುತ್ತೆ ಅಂದ್ಕೊಳ್ಳಿ. ಬಟ್ ಕಾರ್ ಮುಂದೆಯಿಂದ ನೋಡಿ ಏನು ಕ್ರೇಜಿ ಐತೆ ಇದು ಡಿಸೈನು. ಎಲೆಕ್ಟ್ರಿಕ್ ಬದಲು ಡೀಸೆಲು ಪೆಟ್ರೋಲ್ ಇದ್ದಿದ್ದರೆ, ಎಲೆಕ್ಟ್ರಿಕ್ ಬದಲು ಡೀಸೆಲು ಪೆಟ್ರೋಲ್ ಇದ್ದರೆ ತಗೊಬಿಡ್ತಿದ್ದೆ ಶೇಖರ್. ಈಗ ನಿನಗೆ ಎಲೆಕ್ಟ್ರಿಕ್ ಇಲ್ವಲ್ಲ ನಿಮ್ಮ ಮನೇಲಿ, ಯಾವುದು ತಗೊಳ್ಳು. ಕೈ ಶೇಖರ್ ಕಾರ್ ನೋಡೋಣ ಅಂತ ಕರ್ಕೊಬಂದ್ಬಿಟ್ಟು ನೋಡಿ, ಹೋಗೋಣ ಅಂದ್ರೆ ಕರ್ಕೊ ಹೋಗ್ತಿಲ್ಲ ನಾನು ವಾಪಸ್. ಶೇಖರ್ ಇವಾಗ ಟೆಸ್ಟ್ ರೈಡ್ ಮಾಡ್ತಾನಂತೆ XUV-ನ, ಅದಕ್ಕೆ DL ಕೊಡ್ತಾವನೆ, ಟೆಸ್ಟ್ ರೈಡ್ ಮಾಡ್ತಾನೆ. ಶೇಖರ್ ಹತ್ರ ಟಾಟಾದ ಕರ್ವ್ ಇದೆಯಲ್ಲ, ಅದಕ್ಕೆ ಇವಾಗ 7 ಸೀಟರ್ ನೋಡ್ತಿದ್ದಾನೆ. ಕಾಫಿ ಕೊಟ್ಟಿದ್ದೆ ನಾವು ಶೇಖರ್ ಬರೋ ಕ್ಯಾಪಲ್ಲಿ ತಾರ್ ರಾಕ್ಸ್ ನೋಡೋಣ. ಕಾಫಿ ಕುಡಿದ್ಬಿಟ್ಟು ತಾರ್ ರಾಕ್ಸ್ ತೋರಿಸ್ತೀನಿ ರೀ ಗೈಸ್ ಹೆಂಗೈತೆ ಅಂತ. ಕಾಫಿ ಕುಡಿದಿದ್ದೀವಿ. ಶೇಖರ್ ಶುಗರ್ಲೆಸ್ ಕುಡಿದಿದ್ದಾನೆ, ಅವನು ಶುಗರ್ ಇದೆಯಲ್ಲ ಶೇಖರ್ಗೆ, ಅದಕ್ಕೆ. ಗೈಸ್ ಶೇಖರು ಟೆಸ್ಟ್ ಡ್ರೈವ್ ಮಾಡ್ತಾವನೆ. ಹೇಳೋ, ಈಗ ಹೇಳ್ದಲ್ಲ ಡೈಲಾಗ್ ಹೇಳೋ. ಚೆನ್ನಾಗೈತಾ? ಅಲ್ಲ ಅದೇನೋ ಕರುಗಿಂತ ಗೈಸ್, ಕರುಗಿಂತ XUV-ನೇ ಚೆನ್ನಾಗೈತೆ ಅಂತ ಹೇಳ್ತಾವನೆ ಶೇಖರು. ಪಾಪ ಕರು ತಗೊಂಡು ರಿಗ್ರೆಟ್ ಮಾಡ್ತಾವನೆ. ಈಗ ಹೇಳ್ಬೇಕು, ಸತ್ಯ ಹೇಳ್ಬೇಕು ಶೇಖರ್. XUV AX7 ಟೆಸ್ಟ್ ಡ್ರೈವ್ ಮಾಡ್ತಾವನೆ ಶೇಖರು. 7 ಸೀಟರ್ ತಗೋಬೇಕು ಯೋಚನೆ ಮಾಡ್ತಾವನಲ್ಲ, ಅದಕ್ಕೆ. ಕೈಸ್ XUV ಆದರೂ ಒಳಗಡೆ ಇರೋ ಇಂಟೀರಿಯರ್ಸು ಮತ್ತು ಆ ಫೀಚರ್ಸ್ಗೆ ಕಾಸು. ಸೇಫ್ಟಿಗೆ ಮತ್ತೆ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ ಒಳಗಡೆ. ಇದರಲ್ಲಿ ಸ್ಪೀಕರ್ ಐತೆ ಬ್ರೋ? 6 ಸ್ಪೀಕರ್ಸ್ ಇದೆ. AX7 ಅಲ್ಲಿ 6 ಸ್ಪೀಕರ್ ಐತೆ. ನಮ್ಮ ಶೇಖರ್ಗೆ XUV ಕೊಡ್ಸೋಣ ಅಂತ ನಾವು ಕರ್ಕೊಂಡ್ಬಂದಿದ್ದೀವಿ. ಬೈ, ನೀವು ಹಂಗೆ ಫೀಚರ್ಸ್ ಹೇಳ್ತೀನಿ ನೋಡಿ. ಇದು 700 AX7 ವೆಹಿಕಲ್ ಇದು. ಇದರಲ್ಲಿ ಬಂದು ಆಲ್ಮೋಸ್ಟ್ ಸೆಮಿ ಟಾಪ್ ಅಂಡ್ ಆಲ್ಮೋಸ್ಟ್ GST ಕಮ್ಮಿ ಆದ್ಮೇಲೆ ತುಂಬ ಪ್ರೈಸ್ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ಅರೌಂಡ್ 2260ಗೆ AX7 ಡೀಸೆಲ್ ಮೈನಲ್ ಸಿಕ್ಬಿಡುತ್ತೆ. ಇದು ಬಂದು ಇನ್ನೂ 60,000 ಕಮ್ಮಿ. ಇದು ಪೆಟ್ರೋಲ್ ನಾವು ಓಡಿಸ್ತಾ ಇರೋದು, ಇನ್ನೂ 60,000 ಕಮ್ಮಿ. ಇನ್ನು ಕಂಪೇರ್ ಮಾಡಿದ್ರೆ ಹಳೆ ಪ್ರೈಸ್ ಹೋದ ವರ್ಷ ಮತ್ತೆ ತುಂಬಾ ಕಮ್ಮಿ ಆಗೈತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡ್ರೆ ಬೇಜಾರು ಮಾಡ್ಕೊಬಿಡು, ಇಷ್ಟು ಕಮ್ಮಿ ಆಗ್ಬಿಟ್ಟು 2 ಲಕ್ಷ ಕಮ್ಮಿ ಆಗ್ಬಿಟ್ಟಿದೆ. ಅಲ್ಲ, ಟಾಪ್ ಎಂಡ್ 25ವರೆಗೆ ನಾನು ಫುಲ್ ಟಾಪ್ ಎಂಡ್ ಡೀಸೆಲ್ 700 ಕೊಡ್ತೀವಿ. ಬನ್ನಿ ಅನಂತ್ ಕಾರ್ಸ್ಗೆ ಪಕ್ಕ ಮಾಡ್ಕೊಡಿ. ಇವ್ರ ಕಡೆಯಿಂದ ಬಂದ್ರೆ ನೀವು ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಕೊಡಿ. ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ ನೋಡಿ ಗೈಸ್. ಶೇಖರ್ಗೆ ನೋಡಿ, ಫ್ರೆಂಡ್ ತಗೋತಾರೆ, ಬುಕ್ ಮಾಡ್ಬಿಟ್ಟಾರೆ ಆಲ್ರೆಡಿ, ಓಡಿಸ್ತಾರೆ. ಇಲ್ಲ ಗೈಸ್, ಮಾಡಿಸ್ಬಿಡ್ತೀನಿ, ಹೋದಾಗೆ ಬುಕ್ ಮಾಡ್ಬಿಡ್ತಾರೆ. ಶೇಖರ್ಗೆ ಬುಕ್ ಮಾಡಿಸ್ಬಿಡೋಣ. ಇಷ್ಟ ಆಯ್ತಾ ಶೇಖರ್? ಶೇಖರ್ ಕರು ಇಷ್ಟನ? ಕರುವ XUV-ನ? ಇವಾಗ ನೀನು ತಗೊಂಡಿದೀನಿ ಅಂತ ಕತೆ ಈಗ ತಾನೇ ಹೇಳ್ತಿದ್ದೆ ತಾನೆ. ಕರುವ XUV 700? ಒಂದೇ ಕ್ವಶನ್, ಒಂದೇ ಆನ್ಸರ್ ಬರ್ಬೇಕು. ಆದ್ರೂ 4 ಸೀಟರ್ ಚೆನ್ನಾಗೈತೆ, 7 ಸೀಟರ್ ಚೆನ್ನಾಗೈತೆ. ಇದು ಪರ್ಫೆಕ್ಟ್ 5 ಸೀಟರ್ ಇದೆ. ಥರ್ಡ್ ಒಂಥರ ಆಪ್ಷನ್ ಅಷ್ಟೇ. ಈ ವಿನಯ ನನಗೆ ಇಷ್ಟ ಇದೆ ಗೊತ್ತಾ, ಅದು ಒಂದು ಪರ್ಫೆಕ್ಟ್ 7 ಸೀಟರ್ ಕಾರ್. ಇಷ್ಟ ಬಿಡಿ, ಇನೋವಾದಲ್ಲಿ ಮಾಮೂಲಿ ಇದು ಪರ್ಫೆಕ್ಟ್ 5 ಸೀಟರ್ ಲಕ್ಸುರಿ SUV. ಇದು ಥರ್ಡ್ ಒಂಥರ ಆಪ್ಷನ್ ತರ ಬೇಬಿ ಸೀಟ್ ಅಂತ ಬೂಟ್ ಸ್ಪೇಸ್ ಆಗಿ ಯೂಸ್ ಮಾಡ್ಬೋದು. ಹಿಂದೆಗಡೆ ನಾನೇನಾದ್ರು ತಗೊಂಡ್ರೆ ನಮ್ಮ ಭೀಮನ್ಗೆ ಮಚೀರನ್ ಗೈಸ್, ನಾನೇನಾದ್ರು ಕಾರ್ ತಗೊಂಡ್ರೆ 7 ಸೀಟರ್ ತಗೊಳ್ಳೋದು. ಯಾಕಂತ ಅಂದ್ರೆ ನಮ್ಮ ಭೀಮನ್ಗೆ ಜಾಗ ಇರಲೇಬೇಕು ನಮ್ಮ ಕಾರಲ್ಲಿ, ಅದಕ್ಕೆ 7 ಸೀಟರ್ ತಗೊಳ್ಳೋದು.
ಮತ್ತು ಇನ್ನೊಂದೇನು ಅಂತಂದರೆ ಫಸ್ಟ್ ಕಾರ್ ಆದ್ರೂ ಅಷ್ಟೇ 7 ಸೀಟ್ರಿಗೆ ಹೋಗೋದು ನಾನು. ಶೇಖರ್ ಥರ ಕರ್ವೆಲ್ಲ ತಗೊಳಲ್ಲ ಗೈಸ್ ನಾನು. ಕಾರಲ್ಲಿ ಹಿಂದೆ ಎಷ್ಟು ಜಾಗ ಐತೆ ಏಯ್ ಕರ್ವು ಸೈಕ್ ಕಾರ್ ಬಿಡ, ಕರ್ವು ಮಾತ್ರ ಸಖತ್ತಾಗೈತೆ. ಪೆಟ್ರೋಲ್ ಕರ್ವು ಸಖತ್ತಾಗೈತೆ ಅವ್ನಿಗೆ. ಅವಾಗ ಇವಾಗ ನೋಡಿ ನಾವು ಟಾಟಾ ಗೇಜರ್ ಗಾಡಿ ಎಲ್ಲ ಯೂನಿವರ್ಸಿಟಿ ಒಳಗಡೆ ಹೋಗ್ತಿದ್ದೀವಿ. ಬೆಂಗಳೂರಲ್ಲಿ ಇದುವರೆಗೂ ಕಾಡು ಮರ ಗಿಡಗಳು ಅಂತ ಒಂಚೂರು ಉಳಿದಿರೋದೆ ಯೂನಿವರ್ಸಿಟಿ ರೋಡು. ಅದನ್ನ ಸ್ವಲ್ಪ ವರ್ಷ ಇಲ್ಲಿ ನೋಡಿ, ಅಲ್ಲಿ ಡಿಸ್ಪ್ಲೇಲಿ ತೋರಿಸ್ತಾ ಇತ್ತು ನೋಡಿ, ಟೈರಲ್ಲಿ ಒಂದು ಸ್ವಲ್ಪ ಏರ್ ಕಮ್ಮಿ ಇರೋದನ್ನು ಕೂಡ ಡಿಸ್ಪ್ಲೇಲಿ ತೋರಿಸುತ್ತೆ. ಮತ್ತು ಇಲ್ಲಿ ನಾವು ಮೌಸ್ ಥರ ಯೂಸ್ ಮಾಡ್ಬೋದು ಇದನ್ನ. ಏನು ಬರೋ ಇದು ಇಂಟಲಿ ಕಂಟ್ರೋಲ್ ಅಂತ. ಇದು ಇಲ್ಲೇನೆ ಯೂಸ್ ಮಾಡ್ಬೋದು ನಾವು. ಇದನ್ನ ಯೂಸ್ ಮಾಡಿಕೊಂಡು ಸಿಸ್ಟಮ್ನ ಆಪ್ರೇಟ್ ಮಾಡ್ಬೋದು. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ ನೋಡಿ, ಹಿಂಗೆ ಪ್ರೆಸ್ ಮಾಡೋರು ಸೆಲೆಕ್ಟ್ ಆಗುತ್ತೆ. ಚೆನ್ನಾಗೈತಿ ಈ ಆಪ್ಷನ್ನು ಕೂಡ. ಇಲ್ಲಿ ನೋಡಿ ಒಳಗಡೆ ನಾವೇನಾದರೂ ಇಟ್ಕೋಬೋದು. ಇಲ್ಲೂ ಕೂಡ ಗ್ಲಾಸ್ ಹೋಲ್ಡರ್ ಐತೆ, ಇಲ್ಲೂ ಏನಾದ್ರು ಇಟ್ಕೋಬೋದು. ಇಲ್ಲೂ ಒಂದು ಬಾಟ್ಲ್ ಇಟ್ಕೋಬೋದು. ಮುಂದೆಗಡೆ ಆರಾಮಾಗಿ ಇಲ್ಲಿ ನೋಡಿ ಮಲ್ಕೊಬಿಡ್ಬೋದು. ಸ್ಪೇಸ್ ಸಖತ್ತಾಗೈತೆ. ಮತ್ತು ಕಾರ್ ನೋಡೋಕೆ ಒಳಗಡೆಯಿಂದ ಇಂಟೀರಿಯರ್ಸ್ ಸಖತ್ತಾಗೈತೆ. ಲುಕ್ ಏನು ಸಖತ್ತಾಗಿ ಕಾಣಿಸುತ್ತೆ ನೋಡಿ ಕಾರು. ಡ್ರೈವಿಂಗ್ ಮಸ್ತಾಗೈತೆ. ಶೇಖರ್ಗೆ ಕಾರ್ ಡ್ರೈವಿಂಗ್ ಮಸ್ತಾಗೈತೆ. ನನಗೆ ಕುತ್ಕೊಂಡು ನೋಡ್ತಿರೋದಕ್ಕೆ ಕಾರ್ ಸಖತ್ತಾಗೈತೆ. ಹೊರಗಡೆಯಿಂದ ನೋಡ್ತಿರೋರಿಗೆ ವಿಕಾಸ್ ಗೌಡ ಬರ್ತಿದ್ದಾನೆ ಅಂತ ಅವ್ರಿಗೆ ಸಖತ್ತಾಗಿರುತ್ತೆ. ಯಾವ್ದು ಓಲ್ಡ್ ಯಾವುದು ಓಲ್ಡ್? ಇವಾಗ ಅದನ್ನೇ ಸರ್ವಿಸ್ ಕೊಟ್ಟಿದ್ದೀನಿ, ಈಸ್ಕೊಂಡು ವಾಪಸ್ ಹೋಗ್ತೀವಿ. ಹಂಗೆ ಅಲ್ಲಿ ಸರ್ವಿಸ್ ಬಿಟ್ಟಿದ್ದೀವಿ. ಹಂಗೆ ಐ ಕ್ಲಾಸ್ ಒಂದು ಬಡ ಹಾಕ್ಸ್ತೀನಿ. ಗೈಸ್ ಒಳ್ಳೆ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಹೋಗ್ಬೇಕಿದ್ದು ನಮ್ಮ ಶೋರೂಮ್ ಅಲ್ಲ. ಮತ್ತೆ ಇಲ್ಲಿ ಕಾರು ಯಾರು ಕಸ್ಟಮರ್ ಗಾಡಿ ಅದು. ಇಲ್ಲೇ ಹಾಕ್ಬಿಡ್ಲಾ? ಇಲ್ಲಿ ಪಾರ್ಕಿಂಗ್ ಐತೆ ಕಣ. ನನ್ನ ಮಗನೇ ಅಲ್ಲ ಐತೆ ಶೋರೂಮ್, ಇಲ್ಲೇ ಹಾಕ್ಬಿಡ್ಲಾ ಅಣ್ಣ ಅಂತೆ. ಇಲ್ಲಿ ಪಾರ್ಕಿಂಗ್ ಐತೆ ನೋಡಿ. ಶೇಖರ್ ಇದು ನಿನ್ನ ಫಿಟ್ನೆಸ್ನ ತೋರಿಸುತ್ತೋ? ಶೇಖರ್ ಫಿಟ್ನೆಸ್ ಚೆಕ್ ಮಾಡೋಣ ಇರಿ ಗೈಸ್. ವೆರಿ ಫ್ಯಾಟಿ ನೋಡಿ. ತಾರ್ ಒಳಗಡೆ ಕೂತಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಗೂ ಫುಲ್ ಮ್ಯಾಚಿಂಗ್ ಆಗ್ತೈತೆ. ಹೆಂಗಾಯ್ತು ನೋಡಿ ತಾರು ಆದರೂ ಒಳ್ಳೆ ಸೈಕು ಕಾರು ಕಣೋ ಆಫ್ ರೋಡ್ ಮಾಡೋಕ್ಕೆ. ನಾನು ಯಾಕೋ ಆಫ್ ರೋಡ್ಗೆ ಹೋಗ್ತೀನಿ. ಮೋಟೋ ವ್ಲಾಗರ್ ಆಗಿದ್ದೀರಿ ತಗೋತಿದ್ದೆ ಕಣೋ. ನಾವಿವಾಗ ತಾರ್ ರಾಕ್ಸಲ್ಲಿ ಕೂತಿದ್ದೀವಿ. ಹೆಂಗೈತೆ ನೋಡಿ ಒಳಗಡೆ ಇಂಟೀರಿಯರು ತಾರ್ ರಾಕ್ಸ್ದು. ಕ್ರೇಜಿ ಆಗೈತೆ. ಈ ಫಿನಿಶಿಂಗು, ಲೆದರು, ಡಿಸ್ಪ್ಲೇ, ಡ್ರೈವರ್ ಸೀಟ್ ಅಂತೂ ಹೆವಿ ಕಂಫರ್ಟ್ ಐತೆ. ಏನು ಶೇಖರ್? ಫುಲ್ಲು ಸನ್ ರೂಫ್ ಬರುತ್ತೆ ಕಾರ್ ಫುಲ್ಲು. ಹಿಂದೆಯಿಂದ ತೋರಿಸಿ ಹೆಂಗೆ ಕಾಣುತ್ತೆ. ಹಿಂದೆಯಿಂದ ನೋಡಿ ಕಾರ್ ಎಷ್ಟು ದೊಡ್ಡ ಕಾಣಿಸುತ್ತೆ. ತಾರ್ ರಾಕ್ಸ್ಗೂ ತಾರ್ಗೂ ಬೇಜಾನ್ ಡಿಫ್ರೆನ್ಸ್ ಐತೆ. ತಾರ್ ರಾಕ್ಸ್ ಹೆವಿ ದೊಡ್ಡ ಐತೆ. ನಿಮಗೆ ತಾರ್ ರಾಕ್ಸ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆಯಿಂದ ಹಿಡಿದು ಮುಂದೆಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ತಾರ್ ರಾಕ್ಸ್ ಹೆಂಗೈತೆ ಒಳಗಡೆ ಯಾವ ಥರ ಐತೆ ಅಂತ. ಹಿಂದೆಗಡೆ ಸೀಟ್ ಹೋಗೋಣ ಬನ್ನಿ. ಇವಾಗ ಶೇಖರ್ ಪಕ್ಕ ಕೂತ್ಕೊಂಡು ತೋರಿಸ್ತೀನಿ ಹಿಂದೆಗಡೆ ಸೀಟ್ ಎಷ್ಟು ಕಂಫರ್ಟ್ ಐತೆ ಅಂತ. ಇನ್ಶೂರೆನ್ಸು ಗೈಸ್ ಹಿಂದೆಗಡೆ ಸೀಟಲ್ಲೂ ಕೂಡ 2 ಹೋಲ್ಡರ್ನ ಕೊಟ್ಟಿದ್ದಾರೆ, ಮಗ್ ಹೋಲ್ಡರು. ಮತ್ತು ಇದನ್ನು ಬೇಡ ಅಂತಂದರೆ ಮೇಕ್ ಎತ್ಕೋಬೋದು. 3 ಜನ ಆರಾಮಾಗಿ ಕೂತ್ಕೋಬೋದು ಈ ಸೀಟಲ್ಲಿ. ಮತ್ತು ಸೀಟು ಬೆಂಡ್ ಆಗುತ್ತೆ ಶೇಖರ್? ಎಲ್ಲ ಇಲ್ಲೆಲ್ಲೋ ಬೆಂಡ್ ಮಾಡ್ಕೋಬೋತಾನೆ. ಸೀಟ್ ಬೆಂಡ್ ಮಾಡ್ಕೋಬೋದು. ಇದನ್ನು ಪ್ರೆಸ್ ಮಾಡಿದ್ರೆ ಬೆಂಡ್ ಆಗುತ್ತೆ. ಫ್ರೆಂಡೇ ಆಯ್ತಿಲ್ಲ. ಹೊರಗಡೆ ಸೀಟಿಂದ ನೋಡಿ ಹೆಂಗೆ ಕಾಣಿಸುತ್ತೆ ತಾರ್ ರಾಕ್ಸು. ಹೊರಗಡೆ ತಗೋಗಿ ತೋರಿಸೋರಂತೂ ನಿಮ್ಗೆ ಇನ್ನೂ ಕ್ರೇಜಿಯಾಗಿ ಕಾಣಿಸುತ್ತೆ. ಹೆವಿ ಕಂಫರ್ಟ್ ಐತೆ ಕಾರು. ಮತ್ತು ಇಂಟೀರಿಯರ್ಸು ಸಖತ್ತಾಗೈತೆ. ತಾರ್ಗೂ ಮತ್ತು ತಾರ್ ರಾಕ್ಸ್ಗೂ ಬೇಜಾನ್ ಡಿಫ್ರೆನ್ಸ್ ಐತೆ ಅಲ್ವಾ? ಮತ್ತು ಕಂಫರ್ಟು ಅಷ್ಟೇ. ಸೀಟು ಹೆವಿ. ಇವಾಗ ನೋಡಿ ತಾರಲ್ಲಾದ್ರೆ ನಾವು ಇದನ್ನ ಸೀಟ್ನೇ ಬಗ್ಸಿ ಇಲ್ಲಿ ಬಂದು ಕೂತ್ಕೊಳ್ಳೋಷ್ಟಲ್ಲೇ ತಲೆ ಕೆಟ್ಟೋಗುತ್ತೆ. ಈಗ ಏನಿಲ್ಲ, ದೊಡ್ಡ ಕಾರ್ ಇದು ತಾರ್ ರಾಕ್ಸು. ಹೆವಿ ಕಂಫರ್ಟ್. ಹಿಂದೆ ಕೂತಿರೋರು ಹೆವಿ ಕಂಫರ್ಟಾಗಿ ಕೂತ್ಕೋಬೋದು. ಇದು ಮುಂದೆ ಹಿಂದಕ್ಕೆ ಹಾಕೋರು ಫುಲ್ ಸೀಟು. ಅಂದ್ರೂ ನನಗೇನು ಸ್ಪೇಸ್ಗೆ ಕಮ್ಮಿ ಇಲ್ಲ. ನಾವೀಗ ಟೊಯೋಟಾ ಶೋರೂಮ್ ಬಂದು ಫಾರ್ಚುನರು ಮತ್ತು ಐ ಕ್ರಾಸ್ ನೋಡ್ತಾನಂತೆ ಶೇಖರು. ಇಲ್ಲಿ ನೋಡಿ 33 ಲಕ್ಷಕ್ಕೆ ನಿಲ್ಸವ್ರೆ. 33 ಲಕ್ಷ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹಾಕೋರೆ. ಫಾರ್ಚುನರ್ ಒಳಗತ್ತಾನೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಹೆಂಗೈತೆ ಅಂತ. ಫಾರ್ಚುನರ್ ಒಳಗಡೆ ಹೆಂಗೈತೆ ನೋಡಿ ಗೈಸ್ ಫಾರ್ಚುನರು. ಹಿಂದೆ ನೋಡಿ, ಇದು ಲೆಜೆಂಡ್ರ್ ಅಲ್ಲ, ಬರೀ ಫಾರ್ಚುನರು. ಏನು
ಟೊಯೋಟಾ ಕಾರು ಅಂದ್ಕೊಳ್ಳಿ ಆದರೂ. ಟೆಸ್ಟ್ ಡ್ರೈವ್ ಐತೆ ಅಂದರೆ ಟೆಸ್ಟ್ ಡ್ರೈವ್ ಐ ಕ್ರಾಸ್. ಹಾಂ, ಟೆಸ್ಟ್ ಡ್ರೈವ್ ಹೋಗಿ ಬರೋಣ. ಐ ಕ್ರಾಸು ಶೇಖರ್ XUV ನೋಡಾಯ್ತು. ಇವಾಗ ನೆಕ್ಸ್ಟು ಐ ಕ್ರಾಸು ಮತ್ತು ಫಾರ್ಚುನರ್ ನೋಡೋಣ ಅಂತ. ಫಾರ್ಚುನರ್ ಯಾಕೋ ಮಚ್ಚ, ಐ ಕ್ರಾಸ್ ನೋಡು. ಐ ಕ್ರಾಸ್ ನೋಡ್ತೀವಿ, ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ನಮಗೆ. 33 ಲಕ್ಷ ಎಲ್ಲ ಆದರೂ ಏನೋ ಕಾರು ಮಚ್ಚಿ ಕುತ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಒಂದಿನ ಗೈಸ್ ಫಾರ್ಚುನರು ತಗೋತೀನಿ, ತಲೆ ಕೆಡ್ಸ್ಕೊಬೋದು. ಇದು ಬೇಡ ಮಚ್ಚ. ಏಕೆ? ಇದ್ರಿಗಿಂತ ಇದೇ ರೇಟ್ ಇದೆ. 60 ಲಕ್ಷಕ್ಕೆ ರೇಂಜ್ ರೋವರ್ ತಗೋಬೋದು. ಕ್ರೇಜಿ ಕಾರು. ಕಂಫರ್ಟ್ ಇಲ್ಲ ಕಣ ಇದು. ಕಂಫರ್ಟು ನನಗೆ ಅನಿಸ್ತೈತೆ ಐತೆ ಅಷ್ಟೊಂದಿಲ್ಲ. ಫ್ರಂಟ್ ಸೀಟ್ಗೆ ಹೋಲ್ಸ್ಕೊಂಡ್ರೆ ಬ್ಯಾಕ್ ಸೈಡ್ ಅಷ್ಟು ಕಂಫರ್ಟ್ ಇಲ್ಲ. ಇಷ್ಟ ಐತೆ ಕಂಫರ್ಟ್ ಇಲ್ಲ. ಫಾರ್ಚುನರ್ಗಿಂತ ಕ್ರಿಸ್ಟನ ಕಂಫರ್ಟ್ ಅಂತೀಯಾ ಇದು ಮಚ್ಚ? ನನಗೆ ಆಚೆ ನೋಡಕ್ಕೆ ಇಲ್ಲಿ ನೋಡು, ಐತೆ, ಒಳಗಡೆ ಬಂದ್ರೆ ಇಲ್ಲಿ ಇದೆ. ಹಂಗಂತೀಯಾ ಮಚ್ಚ? ಬ್ಲ್ಯಾಕ್ ಇಂಟೀರಿಯರ್ಗೂ, ನನ್ನ ಬ್ಲ್ಯಾಕ್ ವಾಚ್ಗೂ, ನನ್ನ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಗೂ ತಗೋ ಹೊಟ್ಟೋಗೋಣ ಫಾರ್ಚುನರ್ ಅನಿಸ್ತೈತೆ. ಕಾಸು ಕೊಟ್ಟರೆ ಈಗಲೇ ಕೊಡ್ತಾರೆ. ಬನ್ನಿ, ಫಾರ್ಚುನರ್ ನೋಡಾಯ್ತು. ಇವಾಗ ಇನೋವಾದಲ್ಲಿರೋ ಕಂಫರ್ಟ್ನ ನೋಡೋಣ. ಮಧ್ಯದ ಸೀಟಲ್ಲೇ ಮಲ್ಕೋಬೋದು, ಹಿಂದೆಗಡೆ ನೋಡೋದು. ಇನೋವಾದಲ್ಲಿ ಫುಲ್ಲು ಲಾಸ್ಟ್ ರೋಲ್ ಕೂತಿದ್ದೀನಿ, ಬಟ್ ಆದರೂ ಕಂಫರ್ಟ್ ಐತೆ ನಮಗೆ. ಫಾರ್ಚುನರ್ಗೆ ಹೋಲ್ಸ್ಕೊಂಡ್ರು, XUVಗೆ ಹೋಲ್ಸ್ಕೊಂಡ್ರು, ಇನೋವಾದಲ್ಲಿ ಬ್ಯಾಕ್ ಸೀಟಲ್ಲಿ ಕಂಫರ್ಟ್ ಐತೆ ಸಾಕತ್ತಾಗ. ಅದು ಎಲ್ರಿಗೂ ಗೊತ್ತಿರೋದೆ, ಹೇಳ್ತಿದ್ದೀನಿ ನಿಮ್ಗಷ್ಟೆ. ನೋಡಿ, ಆರಾಮಾಗಿ ಕುತ್ಕೋಬೋದು ಹಿಂದೆಗಡೆ. ಎಷ್ಟು ದೂರ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು ಕೂಡ ಆರಾಮಾಗಿ ಕುತ್ಕೋಬೋದು ನಾವು. ಮತ್ತು ಮಧ್ಯ ಸೀಟ್ ಬಿಡಿ, ಅದು ಹೆವಿ ಕಂಫರ್ಟ್. ಅದು ಇನ್ನು ಇದಕ್ಕಿಂತ ಜಸ್ಟ್ ಇವಾಗ ನಾವು ಇನೋವಾದೊಳಗಡೆ ಕೂತಿದ್ದೀವಿ. ಏನಾಯ್ತು ನೋಡಿ ಕಾರು. ಈ ಕಾರ್ ನೋಡಿ, ಇದು ಹೆಂಗೈತೆ, ಕ್ರೇಜಿ. ಒಳಗೆ ಈಚೆಯಿಂದ ತೋರಿಸ್ತೀನಿ ರೀ ಯಾಕೆ ಅಂತ. ಡ್ಯಾಶ್ ಕ್ಯಾಮ್ ಅವರೇ ಹಾಕಿ ಕೊಡ್ತಾರಾ? ಓ, ಇದು ಚೆನ್ನಾಗಿದೆ ಮಚ್ಚ ಇವೆ. ಬಟ್ ನನಗೆ ಇನೋವಾಗಿಂತ ಫಾರ್ಚುನರು ಚೆನ್ನಾಗಿ ಇಷ್ಟ ಆಯಿತು. ಫೀಚರ್ಸ್ ಚೆನ್ನಾಗೈತೆ. ಫಾರ್ಚುನರ್ ನೋಡೋಕ್ಕೂ ಸಾಕಾಗೈತೆ ಮಚ್ಚಿ. ಬಟ್ ಹಿಂದೆಗಡೆ ಮುಂದೆಗಡೆ ಮಧ್ಯದವ್ರಿಗೆ ಕಂಫರ್ಟ್ ನೋಡಿದ್ರೆ ಇನೋವಾದಲ್ಲಿ ಕಂಫರ್ಟ್ ಐತೆ ಫಾರ್ಚುನರ್ಗಿಂತ. ಕಾರ್ ರಿವ್ಯೂ ಮಾಡ್ತಿದ್ದೀವಲ್ಲ ಶೇಖರ್ ನಾವು ಡೈಲಿ ಲಾಗ್ ಚಾನಲಲ್ಲಿ. ಡೈಲಿ ಲಾಗ್ ಚಾನಲ್ ಕಾರ್ ರಿವ್ಯೂ ಮಾಡ್ತೀವಿ ನಾನು. ಇದು ಲಿಮಿಟೆಡ್ ಎಡಿಷನ್ ಯಾವುದೋ ಇನೋವಾ ಕ್ರಿಸ್ಟಾ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಇದು. ಈ ಬ್ಲ್ಯಾಕ್ ಫ್ರೇಮು ಒಂಥರ ಕಾಣಿಸುತ್ತೆ ಇದು ಕಾರು. ಗೈಸ್, ಟೊಯೋಟಾ ಶೋರೂಮಲ್ಲಿ ಒಂದು ಒಳ್ಳೆ ವಿಷಯ ಏನಂತ ಅಂದರೆ ಚಾರ್ಜಿಂಗ್ ವೈರ್ಗಳನ್ನ ಇಟ್ಟಿರ್ತಾರೆ. ಆರಾಮಾಗಿ ಚಾರ್ಜ್ ಹಾಕೋಬೋದು ಯೂಟ್ಯೂಬರ್ಸು, ಚಾರ್ಜ್ ಖಾಲಿ ಆದರೆ ಫೋನು. ಗೈಸ್, ಇಲ್ಲಿ ನೋಡಿ, ಇನೋವಾ ಶೋರೂಮಲ್ಲಿ ಸರ್ವಿಸ್ ಆಗ್ತಿರೋ ಕಾರ್ಗಳನ್ನ ನಾವು ಇಲ್ಲಿಂದನೇ ನೋಡ್ಕೋಬೋದು. ಇನೋವಾನೇ ಬಿಡ. ಇಲ್ಲಿ ನೋಡಿ, ಆದರೆ ಇನೋವಾ ಪ್ರೈಸ್ ನೋಡಿ. ಯಾಕೋ ಗೈಸ್, ಇನೋವಾ ಐ ಕ್ರಾಸ್ದು ಕೊಟೇಶನ್ ಇಸ್ಕೊಂಡ್ವಿ. ಪ್ರೈಸ್ ನೋಡಿ, ಬೇಸ್ ಮಾಡಲ್ಲೇ 30 ಮೇಲಾಗುತ್ತೆ, 33 ಹತ್ರ. ಟಾಪ್ ಎಂಡ್ ಹೋಗ್ತೀರಾ ಅಂತಂದರೆ 40 ಹತ್ರ ಆಗುತ್ತೆ. ಅದು ಹೈಬ್ರಿಡಲ್ಲಿ. ಪೆಟ್ರೋಲಲ್ಲಿ ಹೋಗ್ತೀರಾ ಅಂದ್ರೂ ಕೂಡ 24, 26 ಆ ಪ್ರೈಸಿಂಗ್ ಬರುತ್ತೆ ಇನೋವಾ ಐ ಕ್ರಾಸ್. ಇನೋವಾ ಕ್ರಿಸ್ಟಾ ನೋಡಿ, ಇನೋವಾ ಕ್ರಿಸ್ಟಾ ಬೇಸ್ ಮಾಡಲ್ 2398 ಹತ್ರ 24 ಆಗುತ್ತೆ. ಟಾಪ್ ಎಂಡ್ ಹೋಗ್ತೀರಾ ಅಂದರೆ 30ವರೆಗೂ ಹೋಗ್ಬೋದು, 30, 32. ಶೇಖರ್ ಕಾರ್ದು ಇನೋವಾ ಸರ್ವಿಸ್ ಎಷ್ಟಾಗೈತೆ ನೋಡಿ ಬಿಲ್ಲು, 42,000 ಬಿಲ್ ಆಗೈತೆ ಇನೋವಾ ಕ್ರಿಸ್ಟಾದು. ಏನಾರು ಹೋಗಿತ್ತಾ ಶೇಖರ್? ಇಲ್ಲ, ಅದಕ್ಕೆ ಹಂಗೆ ಆಯ್ತು. 42,000 ಆಗೈತೆ ಸರ್ವಿಸ್ ಬಿಲ್ಲು. ಏನು ಅದು ಎಷ್ಟು ವರ್ಷದ ಮಾಡಲ? 2010, 2010 ಮಾಡಲಲ್ವಾ, ಅದಕ್ಕೆ ಜಾಸ್ತಿ ಆಗೈತೆ. ಇದು ಎಲ್ಲ ಲಿಸ್ಟಾ? ಅಷ್ಟು ವರ್ಷ ಖರ್ಚು ಬಂದಿಲ್ಲ, ಫಸ್ಟ್ ಟೈಮ್ ಇಷ್ಟು ಖರ್ಚು ಬರ್ತಾ ಇರೋದು. ಗೈಸ್, ಶೇಖರ್ ಕಾರು ಸರ್ವಿಸ್ ಆಗಿ ಬಂತು ನೋಡಿ. ಶೇಖರ್ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಸರ್ವಿಸ್ ಮಾಡಿ 40,000 ಇಸ್ಕೊಂಡು ಕೊಟ್ಟವ್ರೆ. ಆದ್ರೂ ಅವನೇನೋ ಎಕ್ಸ್ಟ್ರಾ ಸರ್ವಿಸ್ಗಳು ಮಾಡ್ತಾವನೆ. ಶೇಖರ್ ಈಸ್ ಆಲ್ವೇಸ್ ಶೇಖರ್. ನೋಡಿ, ಫುಲ್ಲು ಸರ್ವಿಸ್ ಮಾಡಿ ಕೊಟ್ಟವ್ರೆ. 2010 ಮಾಡಲಿದು, 2010 ಇನೋವಾ. ಈಗಲೂ ಗನ್ ಥರ ಐತೆ. ಅದಕ್ಕೆ ಇನೋವಾ ಈಸ್ ಆಲ್ವೇಸ್ ಇನೋವಾ ಬೇಕಲ್ವಾ? ಚೆನ್ನಾಗಿರುತ್ತಾ ವಿಡಿಯೋಗಳು? ಚೆನ್ನಾಗಿರುತ್ತೆ. ಯಾವ್ಯಾವ ವಿಡಿಯೋ ನೋಡಿದ್ದೀರಾ?
ಎಲ್ಲ ನೋಡಿದ್ದೀನಿ. ಹಾಂ ನೋಡ್ತೀರಾ ಆಯಿತಾ? Challenges ಸರಿ ಸರಿ ನೋಡ್ತೀವಿ. ಆಯ್ತು ಆಯ್ತು ಬ್ರೋ. ಬರ್ಲಾ? ಬಾಯ್ ಬಾಯ್. ಗೈಸ್ ನೋಡಿ, ನಮಗೆ ಫ್ಯಾಮಿಲಿ ಆಡಿಯನ್ಸು, ನಾನು ಯಾವಾಗಲೂ ಹೇಳ್ತೀನಲ್ಲ ಹಂಗೆ, ನಮಗೆ ಫ್ಯಾಮಿಲಿ ಆಡಿಯನ್ಸೇ ಜಾಸ್ತಿ. ಬನ್ನಿ. ಹೆಂಗೆ ಶೇಖರ್? ನೋವು ಅವ್ರು ಕೇಳಿದ್ರು ಏನಂತ? ಶೇಖರ್ ಅವ್ರನ್ನ ಕರಿಬೇಕು ತಾನೆ ಅಂತ. ನಿನ್ನ ನೋಡೋರು ಅವರು. ಆಯ್ತು. ಶೇಖರ್ ಫ್ಯಾನ್ಸ್. ಆಫೀಸ್ಗೆ ಹೋಗಿ ದುಡಿಯೋಗಂಡು ಯಶವಂತ್ಗೆ, ಆಫೀಸ್ಗೆ ಹೋಗಿ ದುಡಿಯೋಗಂಡು ಯಶವಂತ್ಗೆ ಜಯವಾಗಲಿ ಜಯವಾಗಲಿ. ಮೊಬೈಲ್ ತೆಗಿತಾನೆ ಅವನು. ತಿರ್ಗೋ ಆ ಕಡೆ ರೋಮಾಗ ಮಚ್ಚ ಒಳಗಡೆ ಎಲ್ಲ ತಿಂತ. ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಬಂದ್ವಿ. ಶೇಖರ್, ಬ್ಲ್ಯಾಕ್ ಫಾರ್ಚುನರ್ ಹೇಗಿದೆ? ಬನ್ನಿ, ಬೆಳಗ್ಗೆಯಿಂದ ನೆಟ್ಟಿಗೆ ಏನೂ ತಿಂದಿಲ್ಲ ಜಾಸ್ತಿ. ಏನಾದ್ರು ತಿನ್ನೋಣ ಬನ್ನಿ ಗೈಸ್. ಏನು ಚನ್ನಪಟ್ಟಣಕ್ಕೆ ಬಂದ್ವಿ, ಇನ್ನೇನು ರೀಚ್ ಆದ್ವಿ, ಬಂದೇ ಬಿಟ್ವಿ ಬೇಗ. ಚನ್ನಪಟ್ಟಣದಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ, ದರ್ಗಾ ಮಾಡ್ತಾವ್ರೆ. ಡಿಫ್ರೆಂಟ್ ಕಲರ್ಸ್. ನಡಿಯ ಫುಲ್ಲು ಲೈಟಿಂಗ್ಸ್. ಚನ್ನಪಟ್ಟಣ ಫುಲ್ಲು ಚೆನ್ನಾಗಿ ಹಾಕೋರು ಕಣೋ. ಅಲ್ಲಿ ಮುಂದೆ ಕರ್ನಾಟಕ ಮ್ಯಾಪ್ ಲೈಟಿಂಗ್ ಕಾಣ್ತಲ್ಲ, ಎಲ್ಲ ಅದು ಲೈಟಿಂಗ್ಸ್ ಕಣ್ಣಿಗೆ ಕುಗ್ತಿದೆ ಲೈಟಿಂಗ್ಸ್. ಗೈಸ್, ಶೇಖರ್ ಮನೆ ಹತ್ರ ಬಂದ್ವಿ. ಅವ್ನು ಕಾರ್ ಹಾಕ್ಬಿಟ್ಟು ಮನೆಗೆ ಹೋಯ್ತಾನೆ. ನನ್ನ ಗಾಡಿ ಇಲ್ಲ ಇದೆ, ಐರಾವತ ಎಕ್ಸ್ಪಲ್ಸು, ಅದ್ರಲ್ಲಿ ಹೋಗೋಣ. ಬಾಯ್ ಶೇಖರ್. ಬಾಯ್ ಮಚ್ಚ.